ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಈನೋ ಆಗಲಿ, ಸೋಡಾ ಆಗಲಿ ಯಾವುದೇ ರೀತಿಯಾದಂತಹ ಈಸ್ಟನ್ನು ಕೂಡ ಬಳಕೆ ಮಾಡದೆ ಮಲ್ಲಿಗೆಯಷ್ಟೇ ಸಾಫ್ಟ್ ಆಗಿರುವಂತಹ ಇಡ್ಲಿ ರೆಸಿಪಿಯನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇನ್ನಿಲ್ಲಿ ಇವತ್ತು ಇಡ್ಲಿಯನ್ನು ಮಾಡ್ಕೊಳ್ಳೋದಕ್ಕೆ ಯಾವುದೇ ಇಡ್ಲಿ ತಟ್ಟೆಯನ್ನಾಗಲಿ ಲೋಟವನ್ನಾಗಲಿ ಏನನ್ನೂ ಬಳಕೆ ಮಾಡಿಲ್ಲ. ಪಾತ್ರೆ ತೊಳೆಯುವಂತಹ ಜಂಜಾಟವನ್ನು ಕೂಡ ಇಲ್ಲಿ ತಪ್ಪಿಸ್ಬೋದು. ಬನ್ನಿ ಹಾಗಾದರೆ ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡುವಂತಹ ಒಂದು ಕಾಯಿ ಚಟ್ನಿ ರೆಸಿಪಿಯನ್ನು ಕೂಡ ಇದರ ಒಟ್ಟಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮಲ್ಲಿಗೆ ಇಡ್ಲಿ ಮತ್ತು ಕಾಂಬಿನೇಷನ್ ಆಗಿ ಮಾಡುವಂತಹ ಚಟ್ನಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲೊಂದು ಸಣ್ಣ ಪಾತ್ರೆಯನ್ನು ತಗೊಂಡು ಅದಕ್ಕೆ 3/4 ಕಪ್ಪು ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಇನ್ನೊಂದು ದೊಡ್ಡ ಪಾತ್ರೆಯನ್ನು ತಗೊಂಡು ಅದಕ್ಕೆ 3 ಕಪ್ಪು ಆಗುವಷ್ಟು ನಾನಿಲ್ಲಿ ಅಕ್ಕಿ ರವೆಯನ್ನು ತಗೊಂಡಿದ್ದೀನಿ. ಯಾವುದೇ ರೀತಿಯಾದಂತಹ ಬ್ರ್ಯಾಂಡಿನ ಅಕ್ಕಿ ರವೆಯನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇವತ್ತು ಅಕ್ಕಿ ರವೆಯಿಂದನೇ ಇಡ್ಲಿಯನ್ನು ಮಾಡೋದನ್ನು ತೋರಿಸ್ತೀನಿ. ಈಗ 3 ಕಪ್ ಆಗುವಷ್ಟು ಅಕ್ಕಿ ರವೆಗೆ ನಮಗೆ 3/4 ಕಪ್ ಆಗುವಷ್ಟು ಉದ್ದು ಸಾಕಾಗುತ್ತೆ. ಈಗ ಉದ್ದಿನಬೇಳೆ ಮತ್ತು ಅಕ್ಕಿ ರವೆಯನ್ನು ಇವೆಲ್ಲವನ್ನು ಸರಿಯಾಗಿ ತೊಳ್ಕೊಳ್ಬೇಕು. ಒಂದು 3ರಿಂದ 4 ಬಾರಿ ಆದರೂ ಸರಿಯಾಗಿ ತೊಳ್ಕೊಳ್ಬೇಕು. ನಿಮಗೆ ತುಂಬ ಬೆಳ್ಳಗೆ ಬರುತ್ತೆ ಇದು. ಈಗ ಅಕ್ಕಿ ರವೆಯನ್ನು ಕೂಡ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮತ್ತು ಉದ್ದಿನ ಬೇಳೆಯನ್ನು ಕೂಡ ಸರಿಯಾಗಿ ತೊಳ್ಕೊಂಡು 2ರಿಂದ 3 ಗಂಟೆಗಳ ಕಾಲ ನೆನೆಸ್ಬೇಕು ಇದನ್ನು. ಅಕ್ಕಿ ರವೆಯನ್ನು ಕೂಡ ಹಾಗೆಯೇ ನಾನೀಗ ಉದ್ದಿನ ಬೇಳೆಯನ್ನು ಕೂಡ ನೆಂದಾದ ಬಳಿಕ ಅಂದರೆ 3 ಗಂಟೆಯ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಇನ್ನು ಮೊದಲಿಗೆ ನಾವು ಉದ್ದಿನ ಬೇಳೆಯನ್ನು ರುಬ್ಕೊಳ್ಬೇಕು. ಅದಕ್ಕಾಗಿ ನೀರನ್ನೆಲ್ಲ ಬಸ್ದು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಉದ್ದಿನ ಬೇಳೆಯನ್ನು ಗ್ರೈಂಡರಲ್ಲೇ ಆದಷ್ಟು ರುಬ್ಕೊಳ್ಬೇಕು. ಮಿಕ್ಸಿಯಲ್ಲಿ ನಿಮಗೆ ವಾಲ್ಯೂಮ್ ಜಾಸ್ತಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಗ್ರೈಂಡರ್ ಇದ್ದರೆ ನಿಮಗೆ ತುಂಬಾ ಸೂಪರಾಗಿ ಇಡ್ಲಿಯನ್ನು ಕೂಡ ಮಾಡ್ಕೊಳ್ಬೋದು. ಈಗ ಉದ್ದಿನ ಬೇಳೆಯನ್ನೆಲ್ಲ ಗ್ರೈಂಡರಿಗೆ ಹಾಕಿದ್ದಾಯಿತು. ಇನ್ನು ನೀರಿನ ಪ್ರಮಾಣವನ್ನು ಇಲ್ಲಿ ಮೇಯ್ನಾಗಿ ನಾವು ಗಮನಿಸಬೇಕಾಗತ್ತೆ. ಈಗ ಉದ್ದಿನ ಬೇಳೆನ ಹಾಕಿ ಆದ ನಂತರ ನೋಡ್ಬೋದು ನೀವೀಗ ಸ್ವಲ್ಪ ಅಂದರೆ ಸ್ವಲ್ಪ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ನೀರನ್ನು ಸ್ಟಾರ್ಟಿಂಗಲ್ಲಿ ಹಾಕ್ಕೊಳ್ಬೇಕು. ಒಮ್ಮೆಲೆ ನೀರನ್ನು ಹಾಕಿದರೆ ನಿಮಗೆ ಅಷ್ಟು ಚೆನ್ನಾಗಿ ಉದ್ದಿನ ಹಿಟ್ಟು ರುಬ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಸ್ವಲ್ಪನೇ 5 ನಿಮಿಷಕ್ಕೊಂದು ಸತಿ ಈ ಥರ ನೀರನ್ನು ಹಾಕ್ಕೊಳ್ಬೇಕು. ಈಗ ಸೈಡಲ್ಲೆಲ್ಲ ಉದ್ದಿನ ಬೇಳೆ ಇತ್ತು ಅಂತಂದರೆ ಒಮ್ಮೆ ಈ ಥರ ಕ್ಲಿಯರ್ ಮಾಡ್ಕೊಳ್ಬೇಕು ಒಂದು ಸೌಟ್ ಅಥವಾ ಸ್ಪೂನ್ನ ಸಹಾಯದಿಂದ. ಇನ್ನು 5 ನಿಮಿಷಕ್ಕೊಂದು ಸತಿ ನೋಡ್ಬೋದು ನೀವೀಗ ಸ್ವಲ್ಪ ಅಂದರೆ ಸ್ವಲ್ಪ 1ರಿಂದ 2 ಸ್ಪೂನ್ ಆಗೋಷ್ಟು ನಾನಿಲ್ಲೀಗ ಸಣ್ಣ ಸ್ಪೂನ್ ಅಥವಾ ಸಣ್ಣ ಸೌಟಿನಿಂದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಇಷ್ಟಿಷ್ಟು ನೀರನ್ನು ಹಾಕ್ತಾ ಬನ್ನಿ. ಆವಾಗ ನಿಮಗೆ ಉದ್ದಿನ ಹಿಟ್ಟಿನ ವಾಲ್ಯೂಮ್ ಕೂಡ ಜಾಸ್ತಿಯಾಗಿ ಬರುತ್ತೆ. ಆಮೇಲೆ ಸಣ್ಣದಾಗಿ ರುಬ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈಗ ಗ್ರೈಂಡರ್ ರುಬ್ಕೊಳ್ಳೋದಕ್ಕೆ ತುಂಬಾ ಸ್ಲೋ ಆಗುತ್ತೆ ಅಥವಾ ರುಬ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಾಗ ಮಾತ್ರ ನೀರನ್ನು ನಾವು ಹಾಕ್ಕೊಳ್ಬೇಕು. ಈಗ ಸ್ಟಾರ್ಟಿಂಗಲ್ಲಿ ಮಾತ್ರ ನೋಡಿ ಅದು ಯಾವ ಥರ ಕಲ್ಲು ತಿರುಗಲ್ವಲ್ಲ ಆವಾಗ ನೀರನ್ನು ಹಾಕಿದ್ರೆ ಸಾಕಾಗುತ್ತೆ. ಇನ್ನು ಮಲ್ಲಿಗೆಯಷ್ಟು ಸಾಫ್ಟಾಗಿ ಇಡ್ಲಿ ಬರಬೇಕು ಅಂತಾದರೆ ಉದ್ದಿನ ಬೇಳೆಯನ್ನು ನಾವು ಸರಿಯಾಗಿ ರುಬ್ಕೊಳ್ಬೇಕು. ಉದ್ದಿನ ಹಿಟ್ಟು ಯಾವ ಥರ ಬರುತ್ತೋ ಅಷ್ಟೇ ಸರಿಯಾಗಿ ನಮಗೆ ಇಡ್ಲಿ ಕೂಡ ರೆಡಿಯಾಗುತ್ತೆ. ರುಬ್ಕೊಳ್ತಾ ಬಂದ ಹಾಗೆಯೇ ನಿಮಗೆ ಉದ್ದಿನ ಹಿಟ್ಟಿನ ವಾಲ್ಯೂಮ್ ಕೂಡ ಜಾಸ್ತಿ ಆಗಬೇಕು ಒಂದು. ಮತ್ತೊಂದು ತುಂಬ ಸಾಫ್ಟ್ ಆಗಬೇಕು, ಹಗುರ ಅನ್ನಿಸ್ಬೇಕು ಹಿಟ್ಟು. ಕೈಯಲ್ಲಿ ತೆಗಿಬೇಕಾದ್ರೆ ಬೆಣ್ಣೆ ಎಲ್ಲ ಯಾವ ಥರ ಇರುತ್ತೆ ನೋಡಿ ಆ ಥರದ ಟೆಕ್ಸ್ಚರಿಗೆ ಬರಬೇಕು ಉದ್ದಿನ ಹಿಟ್ಟು. ಅದಕ್ಕಾಗಿ ನೀರನ್ನು ಆದಷ್ಟು ಕಡಿಮೆ ಹಾಕ್ತಾ ಬರಬೇಕು. ನೋಡಿ ಈ ಥರ ನಾನು ನಿಮಗೆ ಗೊತ್ತಾಗೋದಕ್ಕೋಸ್ಕರ ಸೌಟಿನ ಸಹಾಯದಿಂದ ಹೀಗೆ ಸ್ವಲ್ಪನೇ ತೆಗೆದು ಹಾಕ್ತಾ ಇದ್ದೀನಿ. ಈಗ ಮಳೆಗಾಲ ಆದ್ದರಿಂದ ಐಸ್ ವಾಟರ್ನ ಬಳಕೆ ಮಾಡೋದು ಬೇಡ. ಆದಷ್ಟು ಈ ಥರ ಇದು ನಾರ್ಮಲ್ ಆಗಿರುವಂತಹ ವಾಟ್ರನ್ನು ಬಳಕೆ ಮಾಡಿದ್ರೆ ಸಾಕಾಗುತ್ತೆ. ಬೇಸಿಗೆ ಟೈಮಲ್ಲಿ ಅಂತಾದರೆ ಒಂದು ಅರ್ಧ ಗಂಟೆ ಎಲ್ಲ ನಾವು ರುಬ್ಕೊಳ್ಳೋದು ಅಂತಾದರೆ ಐಸ್ ವಾಟರನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಉದ್ದಿನ ಹಿಟ್ಟು ರುಬ್ಕೊಳ್ಬೋದು. ಈಗಾಗಲೇ ಒಂದು 20ರಿಂದ 25 ನಿಮಿಷಗಳ ಕಾಲ ನಾನು ಗ್ರೈಂಡರಲ್ಲಿ ಉದ್ದಿನ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಇನ್ನೀಗ ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನು ನೋಡ್ತಾ ಇರ್ಬೋದು ನೀವೀಗ ತುಂಬ ಅಂದರೆ ತುಂಬ ಹಗುರ ಆಗಿದೆ. ಈಗ ರುಬ್ಕೊಂಡಿದ್ದು ಸಾಕು. ನಾನೀಗಾಗಲೇ 1/4 ಕಪ್ ಆಗೋಷ್ಟು ನೀರನ್ನು ಇದಕ್ಕೆ ಬಳಕೆ ಮಾಡಿದ್ದೀನಿ. 3/4 ಕಪ್ ಆಗೋಷ್ಟು ಉದ್ದಿನ ಹಿಟ್ಟಿಗೆ. ನೋಡ್ಬೋದು ನೀವೀಗ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇನ್ನಿದನ್ನು ತೆಗೆದು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ. ಇಲ್ಲಿ ಇವತ್ತು ಅಕ್ಕಿಯ ಬದಲಾಗಿ ನಾನು ಅಕ್ಕಿ ರವೆಯನ್ನು ಬಳಕೆ ಮಾಡಿಕೊಂಡು ಇಡ್ಲಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ರುಬ್ಬಿ ಇಟ್ಟಂತಹ ಉದ್ದಿನ ಹಿಟ್ಟನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದಾಯಿತು.
ನೆಕ್ಸ್ಟ್ ಈಗ ಇದರ ಕನ್ಸಿಸ್ಟೆನ್ಸಿಯನ್ನು ಒಮ್ಮೆ ನೋಡ್ಕೊಳ್ಬೋದು ನೀವೀಗ. ತುಂಬ ಸಾಫ್ಟಾಗಿ ಬರಬೇಕು ಅನ್ನಲ್ಲ ಆವಾಗಲೇ ನೋಡ್ಬೋದು ನೀವೀಗ ಮೇಲಿಂದ ಹಾಕಿದಾಗ ಯಾವ ಥರ ಅದು ಕೆಳಗಡೆ ಬೀಳತ್ತೆ ಅಂತ. ಅಷ್ಟೇ ಹಗೂರವಾದಂತಹ ಒಂದು ಹಿಟ್ಟು ನಮಗೆ ರೆಡಿಯಾಗಿ ಸಿಕ್ಕಿದೆ. ಹಿಟ್ಟು ಇನ್ನೊಂದು ರೀತಿಯಲ್ಲಿ ನಾವು ಚೆಕ್ ಮಾಡಿ ನೋಡ್ಕೊಳ್ಬೋದು. ಒಂದು ಪಾತ್ರೆಯಲ್ಲಿ ನೀರನ್ನು ನಾನು ಹಾಕ್ಕೊಂಡಿದ್ದೀನಿ, ಅದರ ಮೇಲಿಂದ ಉದ್ದಿನ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಅದು ಯಾವ ಥರ ತೇಲಿ ಮೇಲೆ ಬರುತ್ತೆ ಅಂತ ನೋಡ್ಬೋದು. ಬೆಣ್ಣೆ ಎಲ್ಲ ಯಾವ ಥರ ತೇಲುತ್ತೆ ನೋಡಿ, ಅದೇ ಥರನೇ ಇದು ಕೂಡ ತೇಲಿ ಮೇಲೆ ಬರುತ್ತೆ. ಇಷ್ಟಾದರೆ ನಿಮಗೆ ಉದ್ದಿನ ಹಿಟ್ಟು ಸರಿಯಾಗಿ ರುಬ್ಕೊಂಡು ಹದವಾಗಿ ರೆಡಿಯಾಗಿದೆ ಅಂತ ಅರ್ಥ. ಈ ಥರ ಮಾಡಿದ್ರೆ ಇಡ್ಲಿ ಅಂತೂ ಸಾಫ್ಟಾಗಿ ಬರೋದ್ರಲ್ಲಿ ಸಂದೇಹನೇ ಇಲ್ಲ, ಅಷ್ಟು ಸೂಪರಾಗಿ ಬರುತ್ತೆ. ಈಗ ಬೆಣ್ಣೆ ಎಲ್ಲ ಯಾವ ಥರ ಕೈಯಲ್ಲಿ ಹಿಡಿದ್ರೆ ಹೇಗೆ ಇರುತ್ತೆ ನೋಡಿ, ಅದೇ ಥರನೇ ಇದನ್ನು ಕೂಡ ಉದ್ದಿನ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಒಂದು ವೇಳೆ ಇನ್ನೊಂದು ರೀತಿಯಲ್ಲಿ ನಾವು ನೋಡೋದು ಅಂತಾದರೆ ಕೈಯನ್ನು ಒಂದು ಸ್ವಲ್ಪ ಈ ಥರ ಒದ್ದೆ ಮಾಡಿಕೊಂಡು ನೋಡಿ, ಹಿಟ್ಟನ್ನು ಹೀಗೆ ಮೇಲಿಂದ ಮುಟ್ಟಿದಾಗ ಸ್ವಲ್ಪನೂ ಅಂಟಬಾರ್ದದು ಕೈಗೆ. ಆ ಥರ ಬಂದರೆ ನಿಮಗೆ ಸರಿಯಾದ ರೀತಿಯಲ್ಲಿ ನಾವು ಉದ್ದಿನ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಈಗ ಇದೊಂದು ಸೈಡಲ್ಲಿ ಇರಲಿ. ನೆಕ್ಸ್ಟ್ ಈಗ ನಾವು ಅಕ್ಕಿ ರವೆಯನ್ನು ನೆನೆ ಹಾಕ್ಕೊಂಡಿದ್ದೀವಲ್ಲ, ಅದನ್ನು ಒಂದ್ಸರಿ ನೋಡೋಣ. ಅದರಲ್ಲಿರುವಂತಹ ನೀರಿನ ಅಂಶವನ್ನೆಲ್ಲ ನಾವು ತೆಗೆದೀಗ ಉದ್ದಿನ ಹಿಟ್ಟಿಗೆ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪನೂ ನೀರಿನ ಅಂಶವನ್ನು ಹಾಕ್ಕೊಳ್ಬಾರ್ದು. ಈಗಾಗಲೇ ಚೆನ್ನಾಗಿ ನೆಂದಿರತ್ತೆ 3 ಗಂಟೆಗಳ ಕಾಲ. ಇದನ್ನು ಕೂಡ ನಾನು ನೆನೆ ಹಾಕ್ಕೊಂಡಿದ್ದೆ. ಈಗ ನೀರಿನ ಅಂಶವನ್ನು ಸರಿಯಾಗಿ ಹಿಂಡಿ ತೆಗೆದು ನಾವೀಗ ಉದ್ದಿನ ಹಿಟ್ಟಿನ ಜೊತೆಗೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ರವೆಯನ್ನು ಹಾಕಿ ಆದ ನಂತರ ಒಂದು ಸತಿ ನೋಡಬೇಕು ಕನ್ಸಿಸ್ಟೆನ್ಸಿಯನ್ನು. ತುಂಬ ನಿಮಗೆ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ಅಷ್ಟೇ ನೀರನ್ನು ಹಾಕ್ಕೊಳ್ಬೋದು. ನಿಮಗೆ ಬೇಕು ಅಂತಂದರೆ ಮಾತ್ರ. ಅಕಸ್ಮಾತ್ ಅದು ಎಲ್ಲಾದರೂ ಗಟ್ಟಿ ಆಯಿತು ಅಂತಂದರೆ ಬೇಕಾಗೋದಿಲ್ಲ. ಆದರೆ ನಾವು ನೋಡಿಕೊಂಡು ಹದ ನೋಡಿಕೊಂಡು ನೀರನ್ನು ಕೂಡ ಹಾಕ್ಕೊಳ್ಬೋದು. ಇನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕೈ ಸಹಾಯದಿಂದಲೇ ಮಿಕ್ಸ್ ಮಾಡಿದಾಗ ನಿಮಗೆ ಫರ್ಮೆಂಟ್ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನಾನು ಕೂಡ ಕೈಯನ್ನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಳಭಾಗದಲ್ಲಿ ಹೋಗಿ ಕೆಲವೊಮ್ಮೆ ಅಕ್ಕಿ ರವೆ ಎಲ್ಲ ಹೋಗಿ ಸೆಟ್ಲಾಗುತ್ತೆ. ಅದಕ್ಕೋಸ್ಕರ ಅಡಿಭಾಗದಿಂದ ನೋಡಿ ಈ ಥರ ಕೈಯನ್ನು ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ತಾ ಬರಬೇಕು. ಈಗಾಗಲೇ ಹಿಟ್ಟು ಸರಿಯಾಗಿ ರೆಡಿಯಾಗಿದೆ. ಇನ್ನು ನೀರನ್ನು ಹಾಕುವಂತಹ ಅವಶ್ಯಕತೆ ಬರೋದಿಲ್ಲ. ನಾವು ಸ್ವಲ್ಪನೂ ನೀರನ್ನು ಮತ್ತೆ ಆ್ಯಡ್ ಮಾಡ್ಕೊಂಡಿಲ್ಲ. ಬರೀ 1/4 ಕಪ್ ಆಗುವಷ್ಟು ಮಾತ್ರ ನೀರನ್ನು ನಾನು ನಾವು ಉದ್ದಿನಬೇಳೆ ರುಬ್ಬುವಾಗ ಹಾಕಿದ್ದೀವಲ್ಲ, ಅದೇ ನೀರು ಮಾತ್ರ ಇರುವಂಥದ್ದು. ಈಗ ಅಕ್ಕಿ ರವೆಯಿಂದ ಕೂಡ ನಾವು ನೀರನ್ನು ತೆಗೆದು ಹಾಕಿರುವಂಥದ್ದು. ಮತ್ತೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಮೇಲಿಂದ ಇದಕ್ಕೆ ಉಪ್ಪನ್ನು ಇಲ್ಲಿ ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿ 8 ರಿಂದ 9 ಗಂಟೆಗಳ ಕಾಲ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಹಿಟ್ಟನ್ನು. ಈಗ ನಾನಿಲ್ಲಿ ಬಳಕೆ ಮಾಡ್ತಿರುವಂಥದ್ದು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ರಾತ್ರಿ ಆಗುವಷ್ಟು ಹೊತ್ತಿಗೆ ನಾನು ರುಬ್ಬಿ ಇಟ್ಟುಕೊಂಡಿದ್ದೀನಿ, ಒಂದು 8 ಗಂಟೆಯಷ್ಟು ಹೊತ್ತಿಗೆಲ್ಲ. ಬೆಳಗ್ಗೆ ನೀವು ಒಂದು 7 ರಿಂದ 8 ಗಂಟೆ ಹೊತ್ತಿಗೆ ನಾವು ಇಡ್ಲಿಯನ್ನು ಮಾಡ್ಕೊಳ್ಬೋದು. ಈಗ ಮಾರನೇ ದಿವಸದ ಬೆಳಗ್ಗಿನ ಹೊತ್ತು ನಾನೀಗ ತೋರಿಸ್ತಾ ಇದ್ದೀನಿ. ಇಡ್ಲಿ ಹಿಟ್ಟು ಸರಿಯಾಗಿ ಬಂದಿದೆಯೋ ಇಲ್ಲೋ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಈಗ ನಾವು ಮೇಲಿಂದ ಉಪ್ಪನ್ನು ಕೂಡ ಹಾಕಿರ್ತೀವಲ್ಲ, ಅದು ನೀರಾಗಿ ಇರುತ್ತೆ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ನೀರಾಗಿದೆ. ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪೆಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು ಅದಕ್ಕೆ. ಇನ್ನು ನಾನು ಆಗಲೇ ಹೇಳಿದಂತೆ ಇಡ್ಲಿಯನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಲೋಟವನ್ನಾಗಲಿ ಇಡ್ಲಿ ತಟ್ಟೆಯನ್ನಾಗಲಿ ಯಾವುದನ್ನು ಬಳಕೆ ಮಾಡಿಲ್ಲ. ಇಲ್ಲಿ ಬರೀ ಇಡ್ಲಿ ಪಾತ್ರೆಯಲ್ಲಿ ನಾನೀಗ ಯಾವ ಥರ ಇಡ್ಲಿಯನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಗಲೇ ಬಿಸಿಗೆ ಇಟ್ಕೊಂಡಿದ್ದೀನಿ. ಇನ್ನು ಅದರ ಮೇಲಿಂದ ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಿಟ್ಟನ್ನು ಹಾಕುವಂತಹ ರೀತಿಯನ್ನು ನಾನೀಗ ತೋರಿಸ್ತೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಪಾತ್ರೆಯನ್ನು ತೊಳೆಯುವಂತಹ ಒಂದು ಕೆಲಸನೂ ಉಳಿಯುತ್ತೆ. ಆಮೇಲೆ ಪಾತ್ರೆಗೆ ಅಂಟ್ಕೊಳ್ಳೋದು ಇಲ್ಲ. ತುಂಬಾ ಚೆನ್ನಾಗಿ ಮಲ್ಲಿಗೆ ಇಡ್ಲಿ ರೆಡಿಯಾಗಿ ಸಿಗುತ್ತೆ. ಈಗ ವಿಡಿಯೋದಲ್ಲಿ ತೋರಿಸಿರುವ ಥರ ಒಂದು ಉದ್ದಕ್ಕೆ ಇರುವಂತಹ ಬಾಳೆಯನ್ನು ಈ ಥರದ್ದು ತಗೊಂಡಿದ್ದೀನಿ. ಇನ್ನೀಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. 2 ಬದಿಯನ್ನು ಕೂಡ ಸರಿಯಾಗಿ ತೊಳ್ಕೊಂಡಿದ್ದೀನಿ ನೀರಲ್ಲಿ. ಆಮೇಲೆ ಒಂದು ಸ್ವಲ್ಪ ಒರೆಸ್ಕೊಂಡು ಈ ಥರ ಮಾಡ್ಕೊಳ್ಬೇಕು. ಇನ್ನು ಬಾಡಿಸ್ಕೊಳ್ಳೋದಕ್ಕೆಲ್ಲ ಹೋಗಬಾರ್ದು. ನೋಡಿ, ಇಡ್ಲಿ ತಟ್ಟೆಯ ಮೇಲೆ ಹೀಗೆ ಹಾಕ್ಕೊಳ್ಬೇಕು. ಇನ್ನು ಸೈಡಿಂದೆಲ್ಲ ಎಕ್ಸ್ಟ್ರಾಸ್ ಇರುವಂತಹ ಬಾಳೆ ಎಲೆಯನ್ನೆಲ್ಲ ನಾವು ಚಾಕುವಿನ ಸಹಾಯದಿಂದ ಹೀಗೆ ಕಟ್ ಮಾಡಿ ತೆಕ್ಕೊಳ್ಳೋಣ. ಇಡ್ಲಿ ಪಾತ್ರೆ ಲೆವೆಲಿಗೆ ನಾವೀಗ ಇದನ್ನು ಸರಿಯಾಗಿ ಸೆಟ್ ಮಾಡ್ಕೊಳ್ಬೇಕು. ಇದು ಹೀಗೆ ಮೇಲೆ ನಾವು ಹಾಗೆ ಬಿಟ್ಟರೆ ಮುಚ್ಚಳವನ್ನು ಮುಚ್ಚೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನೋಡಿ ಹೆಚ್ಚಾಗಿರುವಂತಹ ಭಾಗವನ್ನೆಲ್ಲ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ.
ಇನ್ನು ಸೈಡಿಂದನೂ ಅಷ್ಟೇ ಎಲೆ ಎಲ್ಲ ಮೇಲೆ ಬಂದಿದೆ ಅಂತ ಆದರೆ ಒಂದು ಕತ್ತರಿನ ಸಹಾಯದಿಂದ ಹೀಗೆ ಕಟ್ ಮಾಡಿಕೊಂಡು ತೆಗಿಬೋದು. ಇನ್ನು ಸರಿಯಾಗಿ ಒಮ್ಮೆ ನೋಡ್ಕೊಳ್ಳಿ ಲೆವೆಲ್ ಆಗಿ ಕೂತಿದೆಯೋ ಇಲ್ವೋ ಅಂತ. ಸೈಡಿಂದೆಲ್ಲ ನಿಮಗೆ ಗ್ಯಾಪ್ ಇರುತ್ತೆ, ಅದರಲ್ಲೆಲ್ಲ ಆ ಗ್ಯಾಪಲ್ಲೆಲ್ಲ ಹಬೆ ಮೇಲೆ ಬಂದು ನಿಮಗೆ ಇಡ್ಲಿ ತುಂಬಾ ಚೆನ್ನಾಗಿ ಬೇಯುತ್ತೆ. ಇದು ತುಂಬಾ ಸುಲಭ ವಿಧಾನದಲ್ಲಿ ನಾವು ಇಡ್ಲಿಯನ್ನು ಮಾಡ್ಕೊಳ್ಬೋದು. ಯಾವುದೇ ರೀತಿಯಾದಂತಹ ಲೋಟ ಆಗಲಿ, ನಿಮಗೆ ಇಡ್ಲಿ ಗ್ಲಾಸ್ ಆಗಲಿ ಯಾವುದೂ ಬೇಕಾಗೋದಿಲ್ಲ, ತಟ್ಟೆನೂ ಬೇಕಾಗೋದಿಲ್ಲ ಇದಕ್ಕೆ. ಈಗ ಎಕ್ಸ್ಟ್ರಾಸ್ ಇದ್ದಂಥನ್ನೆಲ್ಲ ಸೈಡಿಂದೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಅಕಸ್ಮಾತ್ ನಿಮಗೆ ಎಲ್ಲಾದರೂ ಬಾಳೆ ಎಲೆ ಹರಿದೋಯ್ತು ಅಥವಾ ಏನಾದರೂ ಗ್ಯಾಪ್ ಒಂದು ಸ್ವಲ್ಪ ಇತ್ತು ಅಂತಾದರೆ ಈ ಥರ ಸಣ್ಣ ಪೀಸ್ ಆಗುವಷ್ಟು ಬಾಳೆ ಎಲೆಯನ್ನು ಇದರಲ್ಲಿ ಅಡಿಭಾಗದಲ್ಲಿ ಇಟ್ಕೊಳ್ಬೋದು. ಹಿಟ್ಟೆಲ್ಲ ಅಡಿಗೆ ಹೋಗದೇ ಇರೋ ಥರ ನೋಡ್ಕೊಳ್ಬೋದು. ಈಗ ನೀರನ್ನು ನಾವು ತಟ್ಟೆಯಲ್ಲಿ ಹಾಕಿರೋದನ್ನು ಸರಿಯಾಗಿ ಕುದಿಯೋದಕ್ಕೆ ಬಿಡಬೇಕು. ಅದಕ್ಕಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಉರಿಯನ್ನು. ಇನ್ನು ನೀರು ಒಂದು ಕುದಿ ಬಂದು ಸೆಕೆ ಅಥವಾ ಹಬೆ ಮೇಲೆ ಬರುತ್ತೆ ನೋಡಿ, ಆವಾಗ ನಾವು ಉದ್ದಿನ ಹಿಟ್ಟನ್ನು ಡೈರೆಕ್ಟಾಗಿ ಹೀಗೆ ಬಾಳೆ ಎಲೆ ಮೇಲೆ ಹಾಕ್ಕೊಳ್ಳುವಂಥದ್ದು. ತುಂಬ ದಪ್ಪಕ್ಕಾಗಿ ಹಾಕ್ಕೊಳ್ಬಾರ್ದು. ನಿಮಗೆ ಗೊತ್ತಾಗುತ್ತೆ ನೋಡಿ, ಒಂದು ಕೈ ಬೆರಳಿನಷ್ಟು ಎತ್ತರಕ್ಕೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ಅರ್ಧ ಎಲೆ ಆಗುವಷ್ಟು ನಾನೀಗ ಹಾಕ್ಕೊಂಡಿದ್ದೀನಿ ಒಮ್ಮೆಗೆ. ಇಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡ್ತಿರ್ಬೋದು ನೀವೀಗ. ಇಷ್ಟು ಹಾಕಿದ್ರೆ ಸಾಕು. ಇನ್ನೀಗ ಸೈಡಿಂದೆಲ್ಲ ಗ್ಯಾಪ್ ಇದೆ ನೋಡಿ, ನಾನೀಗ ಸರಿಯಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೀಗ ಮುಚ್ಚಳವನ್ನು ಮುಚ್ಚಿ ಒಂದು 20-25 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡೋಣ. ಇದು ಬೇಯೋಷ್ಟು ಹೊತ್ತಲ್ಲಿ ನಾವು ಇದಕ್ಕೆ ಬೇಕಾಗುವಂತಹ ಒಂದು ಕಾಂಬಿನೇಷನ್ ಆಗಿ ಮಾಡುವಂತಹ ಕಾಯಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಾಗಿ ಒಂದು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಸಣ್ಣ ಮಿಕ್ಸಿ ಜಾರಿಗೆ. ಇನ್ನೊಂದು ಸ್ವಲ್ಪ ಹುರಿಗಡಲೆ ಬೀಜವನ್ನು ಹಾಕ್ಕೊಂಡಾದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಮತ್ತು ಒಂದು ರುಚಿಗೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಷ್ಟೇ ಹುಣಸೆ ಹಣ್ಣನ್ನು ಇಲ್ಲಿ ಹಾಕ್ಕೊಳ್ಬೇಕು ಹುಳಿಗೆ. ನಾವು ಇಡ್ಲಿ ಕೂಡ ಹುಳಿಯಾಗಿ ಇರುತ್ತೆ, ಅದಕ್ಕೋಸ್ಕರ. ಮತ್ತು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಣ್ಣದಾಗಿ ಫೈನಾಗಿ ರುಬ್ಕೊಂಡು ತರೋಣ. ಇದು ಇಡ್ಲಿಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಈ ಥರದ ಚಟ್ನಿ, ಕಾಯಿ ಚಟ್ನಿ. ಮತ್ತು ಇದಕ್ಕೆ ನಿಮಗೆ ಬೇಕು ಅಂತಂದರೆ ಕಾಯಿ ಹಾಲನ್ನು ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ರುಬ್ಬಿಕೊಂಡಂತಹ ಚಟ್ನಿ ಇದನ್ನು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಒಗ್ಗರಣೆಯನ್ನು ಕೊಟ್ಕೊಳ್ಬೇಕು. ಇಲ್ಲಿ ನಾನು ಮಿಕ್ಸಿ ಜಾರಿಗೆನೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಟ್ನಿಯನ್ನು ನೀರು ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿಗೆಲ್ಲ ಯಾವುದು ಸ್ವಲ್ಪ ನೀರಾಗಿ ಇರಬೇಕು. ಈಗ ಒಗ್ಗರಣೆಗೆ ನಾನಿಲ್ಲಿ ಕರಿಬೇವು ಸೊಪ್ಪು, ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿನ ಒಗ್ಗರಣೆಯನ್ನು ಕೊಟ್ಕೊಂಡಿದ್ದೀನಿ. ಈಗ ಚಟ್ನಿ ಕೂಡ ರೆಡಿ ಆಯಿತು, ಕಾಂಬಿನೇಷನ್ ಆಗಿ ಮಾಡಿರುವಂಥದ್ದು. ಈ ಸೈಡ್ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ. 20 ನಿಮಿಷಗಳ ಕಾಲ ಬೇಯಿಸಿದ್ದೆ ನಾನು. ಈಗ ಮುಚ್ಚಳವನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಇನ್ನೀಗ ಇದನ್ನು ಕೆಳಗೆ ಇಳಿಸಿದ ನಂತರ ಈಗ ಕಟ್ ಮಾಡ್ಕೊಳ್ಳೋಣ ಈ ಥರ ಚಾಕುವಿನ ಸಹಾಯದಿಂದ. ಸ್ವಲ್ಪ ಬಿಸಿ ಆರಬೇಕಿದು, ಆದರೂ ನಿಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ, ಇಲ್ಲ ಅಂತಲ್ಲ. ನಾನು ಕೂಡ ಇಲ್ಲಿ ಒಂದು 5-10 ನಿಮಿಷ ಹಾಗೆಯೇ ಬಿಟ್ಟ ನಂತರ ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಬಿಸಿಗೆ ಇದು ಕಟ್ ಮಾಡಿದರೆ ತುಂಬ ಎಲೆಗೆಲ್ಲ ಅಂಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಒಂದು 5-10 ನಿಮಿಷ ಹಾಗೆಯೇ ಬಿಟ್ಟಾಗ ನಿಮಗೆ ತಣ್ಣಗಾದ ಮೇಲೆ ತೆಗೆಯೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸ್ಕ್ವೇರ್ ಪೀಸಾಗಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಇಡ್ಲಿ ಅನ್ನೆಲ್ಲ. ಇನ್ನು ಒಂದೊಂದಾಗಿ ಪೀಸನ್ನು ತೆಗಿಯೋಣ ನಾವು. ನೋಡಿ ಯಾವ ಥರ ಎದ್ದು ಬರುತ್ತೆ ಅಂತ ನೋಡ್ಬೋದು ನೀವೀಗ. ಸ್ವಲ್ಪ ಬಿಸಿ ಇದೆಯಷ್ಟೇ, ಬಿಸಿ ಅಷ್ಟು ಇದೆಯಷ್ಟೇ. ನೋಡಿ ಯಾವ ಥರ ಮಲ್ಲಿಗೆ ಇಡ್ಲಿ ರೆಡಿ ಆಗಿದೆ ಅಂತ ನೋಡ್ತಾ ಇದ್ದೀರಲ್ವಾ. ಇನ್ನು ತುಂಬ ತಣ್ಣಗಾದರೆ ಸ್ವಲ್ಪನೂ ನಿಮಗೆ ಬಾಳೆ ಎಲೆಗೆ ಅಂಟ್ಕೊಳ್ಳಲ್ಲ, ಆ ಥರ ಇಡ್ಲಿಗಳು ಎಲ್ಲನೇ ಎದ್ದು ಬರುತ್ತೆ. ನೋಡಿ ಬಾಳೆ ಎಲೆ ಅಚ್ಚು ಸಮೇತ ಹಾಗೆಯೇ ಬರ್ತಿದೆ ನೋಡಿ ತೆಗೆಯೋದಕ್ಕೆ. ಈಗ ಎಲ್ಲ ಇಡ್ಲಿಗಳನ್ನು ತೆಗೆದಾದ ನಂತರ ನಾನೀಗ ಇಡ್ಲಿ ತಟ್ಟೆಯನ್ನು ನಾನೀಗ ತೋರಿಸ್ತೀನಿ. ಸ್ವಲ್ಪನೂ ಅಂಟ್ಕೊಳ್ಳದೆ ಪಾತ್ರೆಗೆ. ನಾನಾಗಲೇ ಗ್ಯಾಪ್ ಇದೆ ಅಂತ ಅಂದನಲ್ಲ, ಒಂದು ಸ್ವಲ್ಪ ಅದು ಹಿಟ್ಟು ಹೊರಗಡೆ ಬಂದಿದೆ ಅಷ್ಟೇ, ಅದು ಬಿಟ್ಟರೆ ಬಾಕಿ ಒಂದು ಸ್ವಲ್ಪನೂ ಅಂಟ್ಕೊಳ್ಳಿಲ್ಲ. ನೋಡಿದ್ರಲ್ವಾ, ಪಾತ್ರೆ ತೊಳೆಯುವಂತಹ ಜಂಜಾಟನೂ ತಪ್ಪುತ್ತೆ. ಒಂದು ಸ್ವಲ್ಪನೂ ಇಡ್ಲಿ ಪಾತ್ರೆಗೆ ಇಡ್ಲಿ ಹಿಟ್ಟು ಅಂಟ್ಕೊಳ್ಳದೆ ಅಷ್ಟು ಸೂಪರಾಗಿ ನಮಗೆ ಮಲ್ಲಿಗೆ ಇಡ್ಲಿ ರೆಡಿಯಾಗಿ ಸಿಕ್ಕಿದೆ. ಸ್ಪಾಂಜಿನ ಥರ, ಅಷ್ಟು ಕೇಕಿನ ಥರ ಬಂದಿರುತ್ತೆ. ಸೂಪರ್ ಆದಂತಹ ಸ್ಪಾಂಜಿ ಆದಂತಹ ಇಡ್ಲಿ ಕೂಡ ರೆಡಿಯಾಗಿದೆ. ಮಲ್ಲಿಗೆ ಇಡ್ಲಿಯನ್ನು ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.
ಇದನ್ನು ಇನ್ನೂ ಕಾಂಬಿನೇಷನ್ ಆಗಿ ನೀವು ಸಾಂಬಾರಾದರೂ ಮಾಡ್ಕೊಳ್ಬೋದು. ಹೋಟೆಲ್ ಶೈಲಿಯ ಸಾಂಬಾರು ಸೂಪರಾಗಿ ಸೂಟ್ ಆಗುತ್ತೆ. ಆಮೇಲೆ ಕಾಯಿ ಹಾಲು ಇದಕ್ಕೆ ತುಂಬಾ ಚೆನ್ನಾಗಿ ಹೊಂದುತ್ತೆ. ಮತ್ತು ನಾನು ತೋರಿಸಿರುವಂತಹ ಚಟ್ನಿ ಕೂಡ ಹಾಗೆಯೇ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಮೆಂತ್ಯ ರಸಮನ್ನು ಕೂಡ ಮಾಡ್ಕೊಳ್ಬೋದು. ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಮೆಂತ್ಯ ರಸಮನ್ನು ಹೇಗೆ ಮಾಡೋದು ಅಂತ. ಈಗ ಇದರ ಮೇಲೆ ಕಾಯಿ ಹಾಲನ್ನು ಹಾಕ್ತಾ ಇದ್ದೀನಿ. ಅದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇವತ್ತಿನ ಮಲ್ಲಿಗೆ ಇಡ್ಲಿಯ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ರುಚಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.